ಗ್ಯಾಸ್ ಸರಬರಾಜಿನ ಮೇಲೆ ಈ ರೀತಿ ಸಮಸ್ಯೆ ಆಗೋದಕ್ಕೆ ಕಾರಣ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತ ಯುದ್ಧ. ಆದರೆ ರಾಜಕೀಯ ಪಕ್ಷದ ನಾಯಕರು ಇದನ್ನ ಆರೋಪ ಪ್ರತ್ಯಾರೋಪಕ್ಕೆ ಬಳಸಿಕೊಳ್ತಾರೆ. ಕಾಂಗ್ರೆಸ್ ನಾಯಕರು ಮಾತನಾಡಿದ್ದಾರೆ. ಸರ್ಕಾರ ಏನು ಮಾಡ್ತಿದೆ, ಸಂಸದರು ಏನು ಮಾಡ್ತಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ. ಸಂಸದರು ಯಾಕೆ ಮಾತನಾಡ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ ಮಹಿಳಾ ದಿನಾಚರಣೆ ಎಂದೇ ಗ್ಯಾಸ್ ಸಿಲಿಂಡರ್ ಬೆಲೆ ಹೆಚ್ಚಾಗಿದೆ ಅಂತ ಮಾತನಾಡಿದ್ದಾರೆ. ಬೆಲೆ ಹೆಚ್ಚಾಗೋದಕ್ಕೂ ಗ್ಯಾಸ್ ಸಿಲಿಂಡರ್ ಸಿಗದೇ ಇರೋದಕ್ಕೂ ಕಾರಣ ಒಂದಕ್ಕೊಂದು ಸಂಬಂಧನೇ ಇಲ್ಲ, ಅದನ್ನು ಇದಕ್ಕೆ ಲಿಂಕ್ ಮಾಡಿದ್ದಾರೆ ಅವರು. ಸರ್, ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ ಇವತ್ತು ಹೋಟೆಲ್ ನೋಡಿ, ಬಂದ್ ಮಾಡಬೇಕು. ಪಾರ್ಲಿಮೆಂಟ್ ಅಲ್ಲಿ ಸರ್ಕಾರ ಇದನ್ನ ಚರ್ಚೆ ಮಾಡಬೇಕು. ಇವತ್ತರೆಗೂ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮ ಎಲ್ಲ ಎಂಪಿಗಳು, ಇಂಡಿಯಾ ಒಕ್ಕೂಟದ ಎಂಪಿಗಳೆಲ್ಲ ನಿನ್ನೆ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದ ನಾವು ಇರಾನ್ ಜೊತೆ ಸಂಬಂಧ, ನಮಗೆ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆನೆ ಹೆಣ್ಮಕ್ಳು ವರ್ಲ್ಡ್ ವುಮನ್ ಡೇ ದಿನನೇ 60 ರೂಪಾಯಿ ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. ಎಂಪಿಗಳು ಯಾಕೆ ಮಾತಾಡ್ತಾ ಇಲ್ಲ? ಎಂಪಿಗಳು ಒಬ್ರು ಮಾತಾಡ್ತಾ ಇಲ್ಲ. ಈ ಗ್ಯಾಸ್ ಬೆಲೆದು, ಗ್ಯಾಸ್ ತೊಂದರೆ ಆಗಿರೋದು ಈಗ ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, ಎಂಪಿಗಳು ಅದ್ರ ಬಗ್ಗೆ ಮಾತಾಡಲಿ. ಎಲ್ಲದಕ್ಕೂ ಧ್ವನಿ ಎತ್ತಾರೆ, ಬಹಳ ವಿಚಿತ್ರವಾಗಿ ಧ್ವನಿ ಎತ್ತಾರೆ. ಎಲ್ಲ ಮಾತಾಡ್ತೀನಿ. ಮೋದಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದು ಅವರು ಕೊಟ್ಟಂತ ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ ಮಹಿಳಾ ದಿನಾಚರಣೆಯ ದಿನದಿಂದನೇ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ. ಸೊ ಎಲ್ಲಿ ಸ್ಮೃತಿ ಇರಾನಿ ಅವರು ಎಲ್ಲೋ ಯಾಕೋ ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ 10 ರೂಪಾಯಿ 50 ರೂಪಾಯಿ ಜಾಸ್ತಿ ಬೆಲೆ ಆದ್ರೆ ಪಾಪ ಬಹಳ ಬೊಂಬಳ ಹೊಡ್ಕೊಳ್ತಾ ಇದ್ರು. ಇವತ್ತು ಪಾಪ ಎಲ್ಲೋ ಕಾಣೆಯಾಗಿದ್ದಾರೆ, ಮಾಯ ಆಗಿದ್ದಾರೆ. ಏನು ಯುದ್ಧ ನಡೀತಾ ಇದೆ, ಆ ಯುದ್ಧದಿಂದ ಇಡೀ ವಿಶ್ವದ ಮೇಲೆ ಪರಿಣಾಮ ಬೀರ್ತಾ ಇದೆ. ಸ್ಪೆಷಲಿ ಡೀಸೆಲು, ಪೆಟ್ರೋಲು, ಗ್ಯಾಸು, ಸಿಲಿಂಡರು. ಇನ್ನು ಬರ್ತಾ ಬರ್ತಾ ನೋಡಿ, ಇದು ಬರೀ ಶುರು ಆಗಿದೆ ಅಷ್ಟೇ. ಬರ್ತಾ ಬರ್ತಾ ನೋಡಿ ಭಾರತ ದೇಶಕ್ಕೆ ಬಹಳಷ್ಟು ಸಂಕಷ್ಟ ಎದುರಾಗಲಿದೆ. ಕೇಂದ್ರ ಸರ್ಕಾರ ತತ್ಕ್ಷಣ ಇಂಟರ್ವ್ಯೂನ್ ಆಗಬೇಕು. ಹೋಟೆಲ್ದವ್ರಿಗಾಗಿರ್ಬೋದು, ಅಥವಾ ಹೋಟೆಲ್ ಗ್ರಾಹಕರಿಗಾಗಿರ್ಬೋದು, ಅಥವಾ ಸಾಮಾನ್ಯ ಜನರಿಗಾಗಿರ್ಬೋದು. ನೋಡಿ, ಇದು ಬಹಳ ದೊಡ್ಡ ಒಂದು ಆತಂಕದ ಪರಿಸ್ಥಿತಿ. ಕಾರಣ ಏನೇನು ಇದ್ರ ಮೇಲೆ ಪರಿಣಾಮಗಳಾಗ್ತವೆ, ಯಾವ್ಯಾವ ಅಗತ್ಯ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತವೆ, ಸಗಟು ಸಾಗಾಣಿಕೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ. ಇದು ಒಂದಲ್ಲ ಒಂದು ರೀತಿ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ. ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರನೇ ಇದಕ್ಕೆ ಉತ್ತರ ಕೊಡಬೇಕು ಅಂತಕ್ಕಂಥ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.